ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲ ಹಾಲಿನ ಕೆನೆ ತೆಗೆದಿಟ್ಟು ಅದರಿಂದ ಬೆಣ್ಣೆ ತೆಗೆಯೋದು, ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಪನ್ನೀರ್ ಕೂಡ ತೆಗಿಬೋದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಾನಿಲ್ಲಿ 2 ಬಾಕ್ಸಷ್ಟು ಕೆನೆ ತೊಗೊಂಡಿದ್ದೀನಿ. ಇದು 15 ದಿವಸದಿಂದ ಕಲೆಕ್ಟ್ ಮಾಡಿರೋದು. ಇದನ್ನು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ತಾ 2 ರಿಂದ 3 ನಿಮಿಷ ಆಗಾಗ ಪಲ್ಸ್ ಮಾಡ್ತಾ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಗಟ್ಟಿ ಆದಮೇಲೆ ಸ್ವಲ್ಪ ನೀರು ಸೇರಿಸಿ ಮತ್ತೆ 1 ರಿಂದ 2 ನಿಮಿಷ ಪಲ್ಸ್ ಮಾಡ್ತಾ ಇರಬೇಕು. ನೋಡಿ, ಬೆಣ್ಣೆ ಸಪ್ರೇಟು, ಮಜ್ಜಿಗೆ ಸಪ್ರೇಟಾಗಿದೆ. ಕೈಗೆ ಅಂಟ್ತಾ ಇಲ್ಲ ಕೂಡ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದರೊಳಗಡೆ ಹಾಕ್ಕೋಬೇಕು. ಉಳಿದಂಥ ಮಜ್ಜಿಗೆಯನ್ನು ಒಂದು ಪಾತ್ರೆ ಒಳಗಡೆ ಹಾಕಿಟ್ಕೊತಾ ಇದ್ದೀನಿ. ಉಳಿದಂಥ ಕೆನೆ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿಬಿಟ್ಟು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು 1 kgಯಷ್ಟು ಬೆಣ್ಣೆ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡು ಅದರಲ್ಲಿ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕರಗೋದಕ್ಕೋಸ್ಕರ. ಬೆಣ್ಣೆ ಆಲ್ಮೋಸ್ಟ್ ಕರಗಿದೆ ಅಂತ ಹೇಳುವಾಗ ಅದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ತಿರುಗಿಸ್ತಾ ಇದ್ದರೆ ಬೆಣ್ಣೆ ಬೇಗ ಒಡ್ಕೊಂಡು ಸಪ್ರೇಟ್ ಆಗುತ್ತೆ, ತುಪ್ಪ ಬೇಗ ಕರಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಕಾಳುಮೆಣಸು, ಜೀರಿಗೆ, ಮೆಂತ್ಯ 3 ಸೇರಿ 1 ಸ್ಪೂನಷ್ಟು ತೊಗೊಂಡು ಅದನ್ನು ಹುರಿದು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ತುಪ್ಪ ಕರಗಿದೆ. ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಪ್ಪ ಕರಗಿದೆ ಅಂತ. ಈಗ ಅದಕ್ಕೆ 1 ಕಡ್ಡಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇದು ಬಿಸಿ ತಣ್ಣಗಾದ ನಂತರ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಇಲ್ಲಿ ಸುಮಾರು ಅರ್ಧ kgಯಷ್ಟು ತುಪ್ಪ ಆಗಿದೆ. ಈಗ ತೆಗೆದಿಟ್ಕೊಂಡಂಥ ಮೊಸರನ್ನು ಒಂದು ಪಾತ್ರೆ ಹಾಕಿ ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾದ ಮೇಲೆ ಹಾಲು ಹೇಗೆ ಒಡೆದೋಗುತ್ತೋ ಅದೇ ರೀತಿ ಇದು ಕೂಡ ಒಡೆದೋಗುತ್ತೆ. ನೀರು ಸಪ್ರೇಟ್ ಆಗಬೇಕು ಈ ರೀತಿ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಅದಕ್ಕೆ ಒಂದು ಬಿಳಿ ಬಟ್ಟೆ ಹಾಕಿ ಅದರೊಳಗಡೆ ಸೋಸ್ಕೋಬೇಕು. ನಂತರ ಇದರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರು ಉಳಿದೇ ಇರೋ ರೀತಿ ಚೆನ್ನಾಗಿ ಹಿಂಡ್ಕೋಬೇಕು. ಸ್ವಲ್ಪನೂ ಅದರಲ್ಲಿ ನೀರು ಇರಬಾರ್ದು. ಈ ಉಳಿದಂಥ ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು. ಇದನ್ನು ಚಪಾತಿ ಹಿಟ್ಟು ಕಲಿಸೋದಕ್ಕೆ ಬಳಸ್ಕೋಬೋದು. ಇದರಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ. ಈಗ ನೋಡಿ, ಸುಮಾರು 100 ಗ್ರಾಮಷ್ಟು ಪನ್ನೀರ್ ಸಿಕ್ಕಿದೆ. ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ಎಷ್ಟು ಸ್ಪಾಂಜಿಯಾಗಿ ಆಗಿದೆ ನೋಡಿ. ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಪುಲಾವ್ ಅಥವಾ ಯಾವುದೇ ಗ್ರೇವಿಗೆ ಇದನ್ನು ಬಳಸ್ಕೋಬೋದು. ಬೇಡ ಅಂದರೆ ಇಮಿಡಿಯೇಟಾಗಿ ಕೂಡ ಯಾವುದೇ ರೆಸಿಪಿಗೆ ನೀವು ಬಳಸ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಂದು ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.